ಪ್ರಾಚೀನ ಕಾಲದಿಂದಲೂ ಗ್ರಾಮೀಣ ಕ್ರೀಡಾಕೂಟ ಕುಸ್ತಿ ಮಲ್ಲಯುದ್ಧಗಳು ನಡೀತಾ ಇದ್ದು 5ನೇ ತರಗತಿಯಿಂದ 12ನೇ ತರಗತಿವರೆಗೆ ಸರ್ಕಾರದಿಂದಲೇ ನಡೀತಾ ಇದ್ದ ಈ ಕ್ರೀಡಾಕೂಟವನ್ನ ಏಕಾಏಕಿ ಸರ್ಕಾರ ನಿಲ್ಲಿಸಿದ್ದು 5ರಿಂದ 7ನೇ ತರಗತಿವರೆಗೆ ಮಾತ್ರ ಅನುಮತಿ ನೀಡಿದ್ದು ಯಥಾಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವಂತೆ ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದೆ. 5ನೇ ತರಗತಿಯಿಂದ 12ನೇ ತರಗತಿವರೆಗೆ ಹಿಂದಿನಂತೆ ಯಥಾಸ್ಥಿತಿ ಕಾಪಾಡಿಕೊಂಡು ಈ ಕ್ರೀಡಾಕೂಟವನ್ನ ಮುಂದುವರಿಸಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕ್ರೀಡಾ ತರಬೇತುದಾರರನ್ನ ನೇಮಕ ಮಾಡಬೇಕು. ಸರ್ಕಾರಿ ಕ್ರೀಡಾ ಹಾಸ್ಟೆಲ್ಗಳಲ್ಲಿ ಇದಕ್ಕೆ ವಿಶೇಷ ತರಬೇತಿ ನೀಡಬೇಕು. ರಾಜ್ಯ ಮಟ್ಟದ ಕುಸ್ತಿ ಕ್ರೀಡೆಗಳಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಸರ್ಕಾರದಿಂದ ಈ ಹಿಂದಿನಂತೆ ಸರ್ಕಾರಿ ಕೆಲಸ ಕೊಡಿಸಬೇಕು. ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ಗರಡಿ ಮನೆಗಳು ಹಾಳು ಬಿದ್ದಿದ್ದು ಅವುಗಳನ್ನ ಸರ್ಕಾರ ಪುನಶ್ಚೇತನಗೊಳಿಸಬೇಕು ಎಂದು ಮನವಿಯಲ್ಲಿ ವಿನಂತಿಸಿದರು. ಈಗ 8ರಿಂದ ಡಿಗ್ರಿವರೆಗಿರುವಂಥ ಕ್ರೀಡಾ ಶಾಲೆಯನ್ನು ಮುಚ್ಚುವಂಥ ಕೆಲಸ ಮಾಡ್ತಾಯಿದೆ. ಆದರೂ ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ ಮಾಡಿದವರಿಗೆಲ್ಲ ಹಿಂದೆ ಕೆಲಸ ಕೊಡ್ತಾಯಿದೆ. ಈಗ ನ್ಯಾಷನಲ್ ಮಾಡಿದಂಥವ್ರಿಗೆ ಮಾತ್ರ ಕೆಲಸ ಕೊಡ್ತಾಯಿದ್ದಾರೆ. ಸ್ಟೇಟ್ ಲೆವೆಲ್ ಮಾಡಿದಂಥವ್ರಿಗೂ ಕೆಲಸ ಕೊಡಬೇಕು. ಕ್ರೀಡಾ ಶಾಲೆಗಳಿಲ್ಲ ಅಂದರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗಲ್ಲ. ಹಾಗೂ ಮುಂಚೆ ಮಣ್ಣಿನಲ್ಲಿ ಕುಸ್ತಿ ಮಾಡೋಂಥ ಪೈಲ್ವಾನರುಗಳಿಗೂ ಕೆಲಸ ಕೊಡ್ತಾಯಿದ್ರು. ಅದನ್ನು ಕಾಲಾಂತರವಾಗಿ ಮುಚ್ಚಿದ್ರು. ಈಗ ಮ್ಯಾಟ್ ಮೇಲೆ ಕುಸ್ತಿ ಮಾಡೋಂಥ ಪೈಲ್ವಾನರಿಗೆ ಕೆಲಸ ಕೊಡ್ತಾಯಿದ್ದಾರೆ. ಅದರಲ್ಲೂ ಈಗ ತಾರತಮ್ಯ ಮಾಡ್ತಾಯಿದ್ದಾರೆ. ನ್ಯಾಷನಲ್ ಮಾಡಿದವ್ರಿಗೆ ಮಾತ್ರ. ಮುಂದಿನ ದಿನಗಳಲ್ಲಿ 8ರಿಂದ ಡಿಗ್ರಿವರೆಗೂ ಏನು ಹಾಸ್ಟೆಲ್ ಇತ್ತು ಅದನ್ನು ಪುನರ್ ಪ್ರಾರಂಭ ಮಾಡಬೇಕು. ಹಾಗೂ ರಾಜ್ಯಾದ್ಯಂತ ಗರಡಿ ಮನೆಗಳನ್ನೆಲ್ಲ ಪುನರ್ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರದಿಂದ ಪ್ರೋತ್ಸಾಹ ಧನ ನೀಡಬೇಕು. ಹಾಗೂ ಮಾಜಿ ಪೈಲ್ವಾನರುಗಳಿಗೆ ಪ್ರೋತ್ಸಾಹ ಧನವನ್ನು ಹೆಚ್ಚಿಗೆ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕೆ ನಗರಾಧ್ಯಕ್ಷರು ಲೋಕೇಶ್ ಮೂರ್ತಿ ಅಂತೇಳಿ, ಕೊಲ್ಲೂರಾಯ ಗರಡಿ ಮನೆ, ಖಜಾಂಚಿ. ಇವತ್ತು ಸಾಕಷ್ಟು ಮಕ್ಕಳು ಕುಸ್ತಿ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ. ಆದರೆ ಅವರಿಗೆ ಸಹಕಾರ ಇಲ್ಲ, ಸರಿಯಾದ ಒಂದು ಗರಡಿ ಮನೆಗಳಿಲ್ಲ. ಶಿವಮೊಗ್ಗದಲ್ಲಿ ಒಂದು ಕಾಲದಲ್ಲಿ 10ರಿಂದ 12 ಗರಡಿ ಮನೆ ಇದ್ದವು. ಎಲ್ಲ ಗರಡಿ ಮನೆಯಲ್ಲೂ ಪೈಲ್ವಾನರಿದ್ದರು. ಆದರೆ ಒಂದು ಸರ್ಕಾರದ ಸಹಕಾರ ಇಲ್ಲದೆ ಎಲ್ಲ ಗರಡಿ ಮನೆ ಮುಚ್ಚೋಗಿದ್ದಾವೆ. 1-2 ಹೊತ್ತು ಮಾತ್ರ ಇವತ್ತು ನಡೀತಾ ಇದೆ. ಸರ್ಕಾರದವರು ದಯವಿಟ್ಟು ಮತ್ತೆ ಇಂದಿನ ಒಂದು ಪುರಾತನ ಕಾಲದ ಇತಿಹಾಸವುಳ್ಳಂಥ ಈ ಕ್ರೀಡೆಗೆ ದಯವಿಟ್ಟು ಸಹಕಾರ ಕೊಡಬೇಕು. ಮತ್ತು ಮಕ್ಕಳನ್ನು ಅವ್ರಿಗೆ ಕುಸ್ತಿಪಟುಗಳನ್ನು ಮಾಡಬೇಕು ಅಂತೇಳಿ ನಾನು ಕೇಳ್ಕೊತೇನೆ.